ನಮಸ್ಕಾರ ವೀಕ್ಷಕರೇ. ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯ ಏಪ್ರಿಲ್ 2025ನ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನು ನೀವು ಸ್ಕಾರ್ಪಿಯೋನ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್ ಅಂತ ಹೇಳ್ತಾ ಇದ್ದೀನಿ. ಓವರಾಲ್ ಏಪ್ರಿಲ್ ಮಂತ್ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರಿಗೆ ತುಂಬಾನೇ ಒಳ್ಳೆ ಮಂತ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಸಿಂಗಲ್ ಆಗಿರುವಂತಹ ಸ್ಕಾರ್ಪಿಯೋಗಳು ನಿಮ್ಮ ಸೋಲ್ಮೇಟ್ ಅನ್ನ ಹುಡುಕ್ತಾ ಇದ್ರೆ ಏಪ್ರಿಲ್ ಮಂತ್ ತುಂಬಾನೇ ಲಕ್ಕಿ. ಆದ್ರೆ ಕೆಲವೊಂದು ಟಿಪ್ಸ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅದೇನು ಸ್ಪೆಷಲ್ ಲಕ್ಕಿ ಟಿಪ್ ಅಂತ ನಾನು ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಅದನ್ನ ಏಪ್ರಿಲ್ ಮಂತ್ ಅಲ್ಲಿ ನೀವು ಅಳವಡಿಸ್ಕೊಳ್ಳೋದೇ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಸೋಲ್ಮೇಟ್ ಅನ್ನ ಹುಡುಕೋದ್ರಲ್ಲಿ ತುಂಬಾ ಲಕ್ಕಿ ಆಗಿರ್ತೀರಾ, ಬೇಗ ಸಿಗ್ತಾರೆ ನಿಮ್ಮ ಸೋಲ್ಮೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ರೀಡಿಂಗ್ ಅಲ್ಲಿ ಬರುವಂತಹ ಕಾರ್ಡ್ಸ್ ಎಲ್ಲಾನು ನಿಮ್ಗೆ ಅನ್ವಯಿಸುತ್ತೆ ಅಂತ ಏನಿಲ್ಲ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಬೇಡದಿರೋದನ್ನ ದಯವಿಟ್ಟು ಬಿಟ್ಬಿಡಿ. ಬಲವಂತವಾಗಿ ಕಾರ್ಡ್ ರೀಡಿಂಗ್ಗೆ ನಿಮ್ಮ ಜೀವನದ ಸಿಚುಯೇಷನ್ ನ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಬನ್ನಿ, ಏಪ್ರಿಲ್ 2025ಗೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರಿಗೆ ಯಾವ ಕಾರ್ಡ್ಸ್ಗಳು ಬರುತ್ತೆ ಅಂತ ನೋಡೋಣ. ಓಕೆ, ಮೊದಲನೇ ಕಾರ್ಡ್ ಬಂದು ಡೆವಿಲ್ ಕಾರ್ಡ್ ಬಂದಿದೆ. ಓಕೆ, 2 ಆಫ್ ಕಪ್ಸ್ ಇನ್ ರಿವರ್ಸ್ ಬಂದಿದೆ. ರಿವರ್ಸ್ ಆಗಿ ಓದೋಣ, ಅದೇ ನಿಯಮ. 5 ಆಫ್ ಕಪ್ಸ್ ಇನ್ ರಿವರ್ಸ್. ಸನ್ ಕಾರ್ಡ್ ಬಂದಿದೆ. ಹೈ ಪ್ರೀಸ್ಟರ್ಸ್. ಕ್ವೀನ್ ಆಫ್ ಸೋರ್ಡ್ಸ್. ಜಡ್ಜ್ಮೆಂಟ್ ಕಾರ್ಡ್. ಡೆತ್ ಕಾರ್ಡ್ ಮತ್ತು ಪೇಜ್ ಆಫ್ ಸೋರ್ಡ್ಸ್. ಓಕೆ, ಸೊ ಡೆವಿಲ್ ಬಂದು ಈ ರೀಡಿಂಗ್ ಅಲ್ಲಿ ಅಥವಾ ಟ್ಯಾರೋ ರೀಡಿಂಗ್ ನಲ್ಲಿ ಚಟ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಅತಿಯಾದ ಆಸೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಮುಂಚೆ ಯಾರ ಮೇಲೆ, ಯಾವ ವ್ಯಕ್ತಿ ಮೇಲೆ ಅಥವಾ ಜನರ ಮೇಲೆ ಆಸೆ ಇಟ್ಕೊಂಡಿದ್ರಿ, ಅದು ಯಾವುದೇ ಕ್ಷೇತ್ರ ಕೂಡ ಆಗಿರ್ಬೋದು, ಯಾವ್ದ್ರ ಮೇಲೆ ಆಸೆ ಇಟ್ಕೊಂಡಿದ್ರಿ ಅದ್ರ ಬಗ್ಗೆ ನೀವು ದುಃಖಿಸೋದನ್ನ ನಿಲ್ಸಿದೀರಾ ಏಪ್ರಿಲ್ ಮಂತ್ ಅಲ್ಲಿ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ. ಸೊ 2 ಆಫ್ ಕಪ್ಸ್ ಇನ್ ರಿವರ್ಸ್, ನಿಮ್ಗೆ ಯಾವ ವ್ಯಕ್ತಿ ಅಥವಾ ಜನರು ನಿಮ್ಮ ಎನರ್ಜಿಯನ್ನ ಡ್ರೈನ್ ಮಾಡ್ತಾ ಇದ್ರು, ನಿಮ್ಮ ದುಡ್ಡನ್ನ ಹಾಳು ಮಾಡ್ತಾ ಇದ್ರು, ಸೊ ಏನ್ ಬೇಕಾದ್ರೂ ಆಗಿರ್ಬೋದು, ಅವರನ್ನ ನೆನೆಸ್ಕೊಂಡು ದುಃಖ ಪಡೋದನ್ನ ನೀವು ಸ್ಟಾಪ್ ಮಾಡ್ತೀರಾ ಏಪ್ರಿಲ್ ಮಂತ್ ಅಲ್ಲಿ. ಅಂಡ್ ಹಾಗೆ 2 ಆಫ್ ಕಪ್ಸ್ ನೇರವಾಗಿ ಬಂದ್ರೆ ಅದು ಟ್ವಿನ್ ಫ್ಲೇಮ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಟ್ವಿನ್ ಫ್ಲೇಮ್ ಎನರ್ಜಿ ಹೇಗೆ ಅಂದ್ರೆ, ನಿಮ್ಗೆ ಕೋಪ ಬಂದ್ರೆ ಅವ್ರಿಗೂ ಅಷ್ಟೇ ಲೆವೆಲ್ ಕೋಪ ಮಾಡ್ಕೋತಾರೆ. ಸೊ ನೀವೇನೋ ಹೇಳಿದ್ರೆ ಅವ್ರು ಇನ್ನೊಂದೇನೋ ಹಗೆ ಸಾಧಿಸೋದು. ಸೊ ನೀವೇನೋ ಒಂದ್ ಏಟ್ ಹೊಡಿದ್ರೆ ಅವ್ರು 2 ಏಟ್ ಹೊಡಿಯೋದು. ಸೊ ಹಂಗೆ ಟ್ವಿನ್ ಫ್ಲೇಮ್ ಎನರ್ಜಿಯಲ್ಲಿ ಅದು ಪಾರ್ಟ್ನರ್ಶಿಪ್ಗೆ ತುಂಬಾ ಕಷ್ಟ. ಅದು ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಟ್ವಿನ್ ಫ್ಲೇಮ್ ಎನರ್ಜಿಯ ವ್ಯಕ್ತಿಯೊಂದಿಗೆ ನೀವು ಕಮಿಟ್ಮೆಂಟ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದೀರಾ ಏಪ್ರಿಲ್ ಮಂತ್ ಅಲ್ಲಿ. ಅವ್ರು ನನಗೆ ಸಿಗೋದಾದ್ರೆ ಸಿಗ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ನೀವು ಅವ್ರ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀರಾ. ಇದು ಕೆಲವು ವರ್ಗದ ವೃಶ್ಚಿಕ ರಾಶಿಯವರು. ಸೊ ಅದನ್ನ ನಾನು ಈ ಕಾರ್ಡ್ಸ್ ಗಳಲ್ಲಿ ನೋಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಸನ್ ಕಾರ್ಡ್ ಬಂದಿದೆ ಏಪ್ರಿಲ್ ಮಂತ್ ಅಲ್ಲಿ. ಸನ್ ಕಾರ್ಡ್ ನೀವು ಟ್ಯಾರೋ ರೀಡಿಂಗ್ ನ ಕಲ್ತಿರೋರಾದ್ರೆ ಇದು ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ದ ಡೆಕ್ ಅಂತಾನೆ ಹೇಳ್ಬೋದು, ಸನ್ ಕಾರ್ಡ್. ಸೊ ನೀವು ಏಪ್ರಿಲ್ ಮಂತ್ ಅಲ್ಲಿ ತುಂಬಾ ಖುಷಿಯಾಗಿರ್ತೀರಾ. ಈ ಸೂರ್ಯನ ಬೆಳಕು ಈ ಮಗುವಿನ ಮುಖದ ಮೇಲೆ ಹೇಗೆ ಲೈಮ್ ಲೈಟ್ ತರ ಬೀಳ್ತಾ ಇದೆ, ಒಂದು ಕಾಂತಿ ಅಂತಾನೆ ಹೇಳ್ಬೋದು ಈ ಮಗುವಿನ ಮೇಲೆ. ಹಾಗೆ ನಿಮ್ಮ ಮುಖದ ಮೇಲೆ ಕಾಂತಿ ಇರುತ್ತೆ, ನೀವು ಅಟ್ರಾಕ್ಟಿವ್ ಆಗಿರ್ತೀರಾ, ಎಲ್ಲರ ಗಮನವನ್ನ ಸೆಳೀತಾ ಇರ್ತೀರಾ, ಖುಷಿಯಾಗಿರ್ತೀರಾ. ನಿಮ್ಮ ಮನಸ್ಸಿನ ಮಗು, ಇನ್ನರ್ ಚೈಲ್ಡ್ ಅಂತ ಏನ್ ಹೇಳ್ತಾರೆ, ಅದು ಖುಷಿಯಾಗಿರುತ್ತೆ. ಸೊ ಮಕ್ಕಳು ಹಾಗೆ ಅಲ್ವಾ, ಒಂದ್ ಏಟ್ ಹೊಡೆದ್ರೆ ಅಳ್ತವೆ, ನೆಕ್ಸ್ಟ್ ಮೂಮೆಂಟ್ ಯಾವುದೇ ದುಃಖ ಇದ್ರು ಮರ್ತು ಖುಷಿಯಾಗಿರ್ತಾರೆ. ಹಾಗೆ ಏಪ್ರಿಲ್ ಮಂತ್ ಅಲ್ಲಿ ನಿಮ್ಗೆ ಎಲ್ಲ ಕಷ್ಟಗಳು ಸಣ್ಣದಾಗಿರುತ್ತೆ. ಅಂದ್ರೆ ಒಂದ್ ಮಗುವಿನ ತರ ಖುಷಿಯಾಗಿರ್ತೀರಾ, ಅಟ್ರಾಕ್ಟಿವ್ ಆಗಿರ್ತೀರಾ, ಎಲ್ಲರ ಗಮನ ನಿಮ್ಮ ಮೇಲೆ ಇರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಸನ್ ಕಾರ್ಡ್ ಮತ್ತು ಹೈ ಪ್ರೀಸ್ಟಸ್ ಇರೋದ್ರಿಂದ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ನೀವೇನಾದ್ರು ಯಾವುದೋ ಒಂದು ವಿಚಾರವಾಗಿ ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ, ಅದು ಏಂಜಲ್ ಅಥವಾ ನೀವು ನಂಬುವಂತಹ ದೈವ ಡೂ ಇಟ್ ನಾವ್ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ ಈ ಕಾರ್ಡ್ಸ್ ಗಳ ಮುಖಾಂತರ. ಬಿಕಾಸ್ ಸನ್ ಮತ್ತೆ ಹೈ ಪ್ರೀಸ್ಟಸ್ ಬಂದಿದೆ. ಇದು ಒಂದು ಗುಡ್ ಸಕ್ಸಸ್ ನ ಸೂಚನೆ ಆಗಿದೆ. ನೀವೇನೇ ಎಫರ್ಟ್ಸ್ ಹಾಕಿದ್ರು ಅದಕ್ಕೆ ತಕ್ಕಂತ ಪ್ರತಿಫಲವನ್ನ ನೀವು ಏಪ್ರಿಲ್ ಮಂತ್ ಅಲ್ಲಿ ಅಪೇಕ್ಷಿಸಬಹುದು, ಅಥವಾ ಮುಂದಿನ ದಿನಗಳಲ್ಲಿ ನೀವು ಅದನ್ನ ನಿರೀಕ್ಷಿಸಬಹುದು ಅಂತಾನೆ ಹೇಳ್ಬಹುದು. ಇನ್ನು ಏಪ್ರಿಲ್ ಮಂತ್ ಯಾವುದೋ ಒಂದು ವಿಚಾರವಾಗಿ ಒಂದು ಬಿಗ್ ಬ್ರೇಕ್ ಅನ್ನ ಸಿಗುತ್ತೆ ನಿಮ್ಗೆ, ಬಿಗ್ ಬ್ರೇಕ್ ಅಥವಾ ಸಕ್ಸಸ್ ಸಿಗುತ್ತೆ ಯಾವುದೋ ಒಂದು ವಿಚಾರವಾಗಿ ಅಂತಾನೆ ಹೇಳ್ಬಹುದು. ಬ್ರೀದಿಂಗ್ ಟೈಮ್ ಫ್ರಮ್ ಆಲ್ ನೆಗೆಟಿವಿಟಿ ಆಫ್ ಯುವರ್ ಲೈಫ್ ಅಂತಾನೆ ಹೇಳ್ಬಹುದು ನಾನು. ಇನ್ನು ಹೈ ಪ್ರೀಸ್ಟಸ್ ಒಂದೊಂದ್ಸತಿ ಈ ಅಬ್ಸೆಷನ್, ಈ ಅತಿಯಾದ ಅಬ್ಸೆಷನ್ ಇರುವಂತಹ ವ್ಯಕ್ತಿಗಳೇನಿದ್ದಾರೆ, ಅದು ನಿಮ್ಮ ಮೇಲಾಗಿರ್ಬೋದು, ನೀವು ಅವ್ರ ಮೇಲೆ ಇಟ್ಟಿರುವಂತಹ ಅಬ್ಸೆಷನ್ ಆಗಿರ್ಬೋದು, ಅವರಿಂದ ಯಾವಾಗ ನೀವು ದೂರ ಸರಿತೀರಾ
ಆಗ ನಿಮ್ ಬೆಲೆ ಅವ್ರಿಗೆ ಗೊತ್ತಾಗಿರುತ್ತೆ ಏಪ್ರಿಲ್ ಮಂತಲ್ಲಿ. ಸೊ ಅವ್ರು ಪುನಃ ವಾಪಸ್ ಬರೋದಕ್ಕೆ ಅಥವಾ ಇನ್ನೂ ಏನೋ ಕೆಟ್ಟದ್ದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೈ ಪ್ರೀಸ್ಟಸ್ ನಿಮ್ಮ ಸಿಕ್ಸ್ತ್ ಸೆನ್ಸ್ ಅಥವಾ ಇಂಟ್ಯೂಷನ್ ಅನ್ನ ಜಾಸ್ತಿ ಮಾಡುತ್ತೆ. ನೀವು ನಂಬುವಂತಹ ದೈವ ಅಥವಾ ಏಂಜಲ್ಸ್ ನಿಮ್ಮನ್ನ ಒಂದು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿ ಕಾಪಾಡ್ತಿರ್ತಾರೆ. ಸೊ ಅದು ಏಪ್ರಿಲ್ ಮಂತಲ್ಲಿ ಖಂಡಿತ ನಡೆಯುತ್ತೆ. ಇನ್ನು ಈ ಡೆವಿಲ್ ಕಾರ್ಡ್ ಮೇಲೆ ಮಂಡಲ ತರ ಸ್ಟಾರ್ ತರ ನೋಡ್ಬೋದು. ಅದ್ ನನಗೆ ಒಳ್ಳೆ ಮಾಟ ಮಂತ್ರ ಮಾಡುವಂತಹ ವ್ಯಕ್ತಿಗಳು ಅಂತ ನನ್ನ ಇಂಟ್ಯೂಷನ್ ಅನ್ನಿಸ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಯಾರು ಈ ಮಾಟ ಮಂತ್ರ ಎಲ್ಲ ಮಾಡುವಂತಹ ವ್ಯಕ್ತಿಗಳಾಗಿದ್ರೆ ಅವರಿಂದ ಒಂದು ಪ್ರೊಟೆಕ್ಷನ್ ಹೈ ಪ್ರೀಸ್ಟಸ್ ಅಥವಾ ನೀವು ನಂಬುವಂತಹ ದೈವದಿಂದ ಖಂಡಿತ ನಿಮ್ಗೆ ಸಿಗಲಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ವೀನ್ ಆಫ್ ಸೋರ್ಡ್ಸ್ ಹೈ ಪ್ರೀಸ್ಟಸ್ ಜೊತೆಗಿರೋದ್ರಿಂದ ನೀವು ಕ್ವೀನ್ ಆಫ್ ಸೋರ್ಡ್ಸ್, ಇದು ನೀವು ಈ ಎನರ್ಜಿಯಲ್ಲಿ ಇರ್ತೀರಾ. ನೀವು ಕ್ವೀನ್ ಆಫ್ ಸೋರ್ಡ್ಸ್ ನ ನೋಡ್ಬೋದು. ಈ ರಾಣಿ ಒಂದು ಕತ್ತಿಯನ್ನ ಹಿಡ್ಕೊಂಡು ಎಷ್ಟು ಖಡಕ್ ಆಗಿ ಕೂತಿದ್ದಾಳೆ, ಏನೋ ಒಂದು ಹೇಳ್ತಾ ಇದ್ದಾಳೆ, ಜನರಿಗೆ ಆರ್ಡರ್ ಮಾಡ್ತಾ ಇದ್ದಾಳೆ ಅಥವಾ ಒಂದು ಹೆಲ್ದಿ ಬೌಂಡ್ರೀಸ್ ಸೆಟ್ ಮಾಡ್ತಾ ಇದ್ದಾಳೆ ಅಂತಾನೆ ಹೇಳ್ಬೋದು. ಆ ಎನರ್ಜಿಯಲ್ಲಿ ನೀವು ಇರ್ತೀರಾ ಏಪ್ರಿಲ್ ಮಂತ್ ಅಲ್ಲಿ. ನಾನು ಏನ್ ಹೇಳ್ದೆ, ಇಂಟ್ಯೂಷನ್ ಅಥವಾ ಗಟ್ ಫೀಲಿಂಗ್ ವರ್ಕ್ ಆಗುತ್ತಲ್ಲ, ನಿಮ್ಮ ಹತ್ರ ಜನ ಯಾರು ಬರ್ತಾರೆ ಅವರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಸಿಕ್ಸ್ತ್ ಸೆನ್ಸ್ಗೆ ಅಥವಾ ನಿಮ್ಗೆ ಅರಿವಾಗುತ್ತೆ. ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅರಿವಾಗುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ನೀವು ಎಲ್ಲರಿಂದ ಈ ಕಮಿಟ್ಮೆಂಟ್ಸ್, ನಿಮ್ಮ ಲೈಫಲ್ಲಿ ಇರುವಂಥ ಕಮಿಟ್ಮೆಂಟ್ಸ್ನ ಸ್ಟ್ರೆಸ್ಸು ಮತ್ತೆ ನಿಮ್ಮ ಲೈಫ್ನ ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀರಾ, ಎಲ್ಲ ನೆಗೆಟಿವ್ ಎನರ್ಜಿಯಿಂದ ಡಿಟ್ಯಾಚ್ ಆಗ್ತಾ ಇದ್ದೀರಾ ಅನ್ನೋದನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಇನ್ನು ಜಡ್ಜ್ಮೆಂಟ್, ನಾನು ಎಲ್ಲ ರೀಡಿಂಗಲ್ಲಿ ಹೇಳೋ ಹಾಗೆ ಒಂದು ಸೆಕೆಂಡ್ ಚಾನ್ಸ್ ನಿಮ್ಮ ಜೀವನದಲ್ಲಿ, ಮತ್ತೊಂದು ಚಾನ್ಸ್, ಸೆಕೆಂಡ್ ಚಾನ್ಸ್ ಅಲ್ಲ ಮತ್ತೊಂದು ಚಾನ್ಸ್ ನಿಮ್ಮ ಜೀವನದಲ್ಲಿ ಅಂತಾನೆ ಹೇಳ್ಬೋದು. ಸೊ ಸ್ಕಾರ್ಪಿಯೋ, ಇಟ್ ಇಸ್ ಟೈಮ್ ಟು ಬ್ರೀತ್ ಪಾಸಿಟಿವಿಟಿ. ಮತ್ತೆ ನಿಮ್ಮಲ್ಲಿರುವ ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿನೆಲ್ಲ ಸೆಂಡ್ ಮಾಡುವಂತಹ, ಆಚೆಗೆ ಹೊರಹಾಕುವಂತಹ ಟೈಮ್ ಏಪ್ರಿಲ್ ಅಂತಾನೆ ಹೇಳ್ಬೋದು. ಮತ್ತು ಡೆತ್ ಕಾರ್ಡ್, ಅಗೇನ್ ಡೆತ್ ಕಾರ್ಡ್ ಒಂದು ಮೇಜರ್ ಅರ್ಕಾನ ಕಾರ್ಡ್ ಆಗಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ಬೋದು. ನೀವು ಬದಲಾಗಿರ್ತೀರಾ, ಮುಂಚೆ ತರ ಇರಲ್ಲ. ನೀವು ಯಾರೋ ಬಂದು ಅಡ್ವಾಂಟೇಜ್ ತಗೊಂಡ್ಬಿಡೋದು, ಸೊ ನಿಮ್ಮನ್ನ ನೀವು ಹರ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡ್ತೀರಾ ಏಪ್ರಿಲ್ ಮಂತಲ್ಲಿ. ಸೊ ಅದು ಈ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್, ಡೆತ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಈ ಪೇಜ್ ಆಫ್ ಸೋರ್ಡ್ಸ್ ನಾನು ಮೊದಲನೇದಾಗಿ ಹೇಳ್ದ ಹಾಗೆ ನಿಮ್ಮನ್ನ ಬಿಟ್ಟು ಹೋದಂತಹ ಜನ ಅಥವಾ ವ್ಯಕ್ತಿಗಳು, ನೀವು ಬಿಟ್ಟು ಹೋದ್ಮೇಲೆ ನಿಮ್ ಬೆಲೆ ಅವ್ರಿಗೆ ಗೊತ್ತಾಗಿದೆ. ಸೊ ಇದು ಕ್ಯೂರಿಯಾಸಿಟಿ ಮತ್ತು ಸ್ಟಾಕಿಂಗ್ ಕಾರ್ಡ್ ಅಂತಾನು ಕೂಡ ಹೇಳ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ವ್ಯಕ್ತಿ ಅವನು ಕತ್ತಿ ವರ್ಷನೋ ಏನೋ ಒಂದು ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ಬಿಟ್ಬಿಟ್ಟು, ಅಥವಾ ಅವ್ನಿಗೇನೋ ಕಾರ್ಯ ಮಾಡೋದಿರುತ್ತೆ, ಸೊ ಅದನ್ನ ಬಿಟ್ಬಿಟ್ಟು ಹಿಂದೆ ಏನೋ ತಿರುಗಿ ನೋಡ್ತಾ ಇದ್ದಾನೆ. ಸೊ ಅವ್ರ ಮನೆಯಲ್ಲಿ ಏನ್ ಕೆಲಸ ಇದೆ ಅಥವಾ ಅವರಲ್ಲಿ ಏನೋ ಚೇಂಜಸ್ ಮಾಡ್ಕೋಬೇಕು, ಅದನ್ನ ಬಿಟ್ಬಿಟ್ಟು ಅವರು ಸ್ಕಾರ್ಪಿಯೋ ಏನ್ ಮಾಡ್ತಾ ಇದಾರೆ, ನನ್ನ ಬಿಟ್ಟು ಹೋದ್ಮೇಲೆ ಅವ್ರೇನ್ ಮಾಡ್ತಾ ಇದಾರೆ, ವಾಟ್ಸ್ಆ್ಯಪ್ ಸ್ಟೇಟಸ್ ನೋಡುವಂಥದ್ದು ಅಥವಾ ನಿಮ್ಮ ಮುಖಾಂತರ ಅಲ್ದಿದ್ರು ಇಂಡೈರೆಕ್ಟ್ ಆಗಿ ನಿಮ್ಮ ಫ್ರೆಂಡ್ ಮುಖಾಂತರ ನಿಮ್ ಬಗ್ಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿಯನ್ನ ನನಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಸೊ ನೀವು ಕಷ್ಟದಲ್ಲಿ ಇದ್ದಾಗ ಅವರು ನಿಮ್ ಜೊತೆ ಬಂದಿಲ್ಲ. ಸೊ ಈಗ ನೀವೇನಾದ್ರು ಒಂದ್ ಸ್ವಲ್ಪ ಲೈಮ್ ಲೈಟ್ ಅಲ್ಲಿ ಇದ್ದೀರಾ, ಏನೋ ಒಂದು ಸಕ್ಸಸ್ ಅಥವಾ ಮುಂದುವರಿತಾ ಇದ್ದೀರಾ ಅಂದಾಗ ಪುನಃ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ, ಪುನಃ ನಿಮ್ ಲೈಫಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ನೀವು ನಂಬಿರುವಂತಹ ದೈವ ಅಥವಾ ಏಂಜಲ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಓವರ್ ಆಲ್ ನೀವು ಏನಾರು ಒಂದು ಸಕ್ಸಸ್ ಕಾಣ್ತೀರಾ, ಬಿಗ್ ಬ್ರೇಕ್ ಅನ್ನ ಕಾಣ್ತೀರಾ ಸನ್ ಕಾರ್ಡ್ ಇರೋದ್ರಿಂದ ಅಂತ ಏಪ್ರಿಲ್ ಮಂತ್ ಅಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಏನಾರು ಒಂದು ಲೈಫಲ್ಲಿ ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ. ಏಪ್ರಿಲ್ ಮಂತ್ ಅಲ್ಲಿ ಸ್ಕಾರ್ಪಿಯೋಗೆ ಏನ್ ಚಾಲೆಂಜ್ ಅಂತ ನೋಡೋಣ. ಸೊ ನಿಮ್ಮ ಚಾಲೆಂಜ್ ಕಾರ್ಡ್ ಅಲ್ಲಿ ಎಂಪ್ರೆಸ್ ಬಂದಿದೆ. ಸೊ ಎಂಪ್ರೆಸ್ ಬಂದು ಕ್ರಿಯೇಟಿವಿಟಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಏನನ್ನಾರು ಹೊಸದನ್ನ ಕ್ರಿಯೇಟ್ ಮಾಡೋದು, ನ್ಯೂ ಐಡಿಯಾಸ್. ಫರ್ಟಿಲಿಟಿ ಕಾರ್ಡ್ ಅಂತ ಕೂಡ ಹೇಳ್ತಾರೆ. ಕೆಲವೊಬ್ರು ಎಸ್ಪೆಷಲಿ ಮಹಿಳೆಯರು ಏನಾದ್ರು ಈ ರೀಡಿಂಗ್ ನ ನೋಡ್ತಾ ಇದ್ರೆ, ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ಬೋದು, ಅಥವಾ ಪ್ರೆಗ್ನೆಂಟ್ ಆಗೋದು ಒಂದು ಚಾಲೆಂಜ್ ಅನ್ಸ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಏಪ್ರಿಲ್ ಮಂತ್ ಅಲ್ಲಿ ಅದು ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಕೆಲವು ವರ್ಗದ ವೃಶ್ಚಿಕ ರಾಶಿಯವರಿಗೆ ಇದು ಅಂತ ನೋಡ್ತಾ ಇದ್ದೀನಿ ನಾನು. ಮತ್ತು ಇನ್ನು ಕೆಲವ್ರಿಗೆ ಜನರಲ್ ಆಗಿ ಹೇಳೋದಾದ್ರೆ, ಎಂಪ್ರೆಸ್ ಏನನ್ನೋ ಹೊಸದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ನೀವು ತುಂಬಾ ದಿವಸಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಅದು ನಿಮ್ಮ ಚಾಲೆಂಜ್, ಏಪ್ರಿಲ್ ಮಂತ್ಗೆ ಚಾಲೆಂಜ್ ಅಂತಾನೆ ಹೇಳ್ಬೋದು. ಮತ್ತು ಏಂಜಲ್ ಗೈಡೆನ್ಸ್ ಕಾರ್ಡ್, ಏಂಜಲ್ ಇಂದ ಏನ್ ಅಡ್ವೈಸ್ ಬರುತ್ತೆ ಅಂತ ನೋಡೋಣ. ಓಕೆ, ಏಂಜಲ್ ಅಡ್ವೈಸ್ ಬಂದು 4 ಆಫ್ ವಾಂಡ್ಸ್ ಬಂದಿದೆ. ಸೊ 4 ಆಫ್ ವಾಂಡ್ಸ್ ಬಂದು ವೆಡ್ಡಿಂಗ್ ಕಾರ್ಡ್ ಅಂತ ಹೇಳ್ತಾರೆ. ಸೊ ನಾನು ಹೇಳ್ದಂಗೆ ಯಾರು ಮದುವೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರು, ನಿಮ್ಮ ನಂಬಿಕೆ ಇರುವಂತಹ ಅಥವಾ ನುರಿತ ಜ್ಯೋತಿಷಿಗಳಿಗೆ ಥಿಂಕ್ ಮಾಡ್ತಾ ಇದ್ರೆ ತೋರಿಸ್ಕೊಳ್ಳಿ. ಬಿಕಾಸ್ ಅದು ವೆಡ್ಡಿಂಗ್ ಕಾರ್ಡ್ ಬಂದಿದೆ, ಏಂಜಲ್ ಅಡ್ವೈಸ್. ಸೊ ವೆಡ್ಡಿಂಗ್ ಆಗೋದಕ್ಕೆ ಒಳ್ಳೆ ಟೈಮ್ ಏಪ್ರಿಲ್ ಅಂತಾನೆ ಹೇಳ್ಬಹುದು. ಇನ್ನು ಆಲ್ರೆಡಿ ಮದುವೆ ಆಗಿರೋರು ಅಥವಾ ಮದುವೆ ಚಿಂತೆ ಇಲ್ಲದೆ ಇರೋರು, 4 ಆಫ್ ವಾಂಡ್ಸ್ ಬಂದು ಇದು ಜಾಬ್ ರಿಲೇಟೆಡ್ ಆಗಿದ್ರೆ
ಫೋರ್ ಆಫ್ ವಾನ್ಸ್ ಬಂದು ಗ್ಯಾದರಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಸೋಷಿಯಲ್ ಗ್ಯಾದರಿಂಗ್. ಸೊ ಈ ಜನಗಳು ಕೆಟ್ಟ ಜನಗಳು ಬೇಡ, ಇನ್ನು ನಿಮ್ಮ ಮನಸ್ಥಿತಿಗೆ ಹೊಂದುವಂತಹ ಲೈಕ್ ಮೈಂಡೆಡ್ ಪೀಪಲ್ ಅನ್ನ ಮೀಟ್ ಮಾಡೋದಕ್ಕೆ, ಮನೆಯಿಂದ ಆಚೆ ಹೋದ್ರೆ ತಾನೇ ನಿಮ್ಗೆ ಪಾರ್ಟ್ನರ್ ಆಗಿರ್ಲಿ ಅಥವಾ ಬಿಸ್ನೆಸ್ ಬಗ್ಗೆ ಆಗಿರ್ಲಿ ಹೊಸ ಹೊಸ ಜನರು ಸಿಗುವಂಥದ್ದು. ಸೊ ಹಾಗಾಗಿ ಏಂಜಲ್ ಅಡ್ವೈಸ್, ಹೊರಗಡೆ ಸೋಷಿಯಲೈಸ್ ಆಗಿ ಅಂತ ಏಂಜಲ್ ಅಡ್ವೈಸ್ ಕೊಡ್ತಾ ಇದ್ದಾರೆ. ನೀವು ಸೋಷಿಯಲೈಸ್ ಆಗಿ ನಿಮ್ಮ ಟ್ಯಾಲೆಂಟ್ ಅನ್ನ ಬೇರೆ ಜನಗಳಿಗೆ ಪ್ರೆಸೆಂಟ್ ಮಾಡಿದಾಗ ನಿಮಗೆ ಏನು ಕಷ್ಟಪಡ್ತಾ ಇದ್ದೀರಾ ಕ್ರಿಯೇಟ್ ಮಾಡೋದಕ್ಕೆ, ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ, ನೀವು ಹೊಸ ಜನಗಳನ್ನ ಮೀಟ್ ಮಾಡ್ಬೋದು. ಹಾಗಾಗಿ ನಿಮಗೆ ಏಂಜಲ್ ಅಡ್ವೈಸ್ ಫೋರ್ ಆಫ್ ವಾನ್ಸ್ ಬಂದಿದೆ. ಇನ್ನು ಬಾಟಮ್ ಆಫ್ ದ ಡೆಕ್ ಅಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ, 3 ಆಫ್ ಪೆಂಟಿಕಲ್ಸ್. ಎಸ್, ಖಂಡಿತ ನಿಮಗೆ ಒಳ್ಳೆ ಹಣದ ಆಪರ್ಚುನಿಟಿ ಎಲ್ಲ ಸಿಗಲಿದೆ. ಇದು ಫ್ಯೂಚರ್ನ ಕಾರ್ಡ್, ಬಾಟಮ್ ಆಫ್ ದ ಡೆಕ್ ಇರೋದ್ರಿಂದ ಲವರ್ಸ್, ಎಸ್ಪೆಷಲಿ ಸಿಂಗಲ್ ಸ್ಕಾರ್ಪಿಯೋ ಏನಾದ್ರು ನೋಡ್ತಾ ಇದ್ರೆ, ಲವರ್ಸ್ ಕಾರ್ಡ್ ಪೊಟೆನ್ಷಿಯಲ್ ಪಾರ್ಟ್ನರ್ ಆಗುವಂತಹ ವ್ಯಕ್ತಿಗಳನ್ನ ಖಂಡಿತ ಮೀಟ್ ಮಾಡ್ತೀರಾ. ಬಟ್ ನಾನು ಹೇಳ್ದಂಗೆ ನಾನು ಏನೋ ಒಂದು ಟಿಪ್ ಕೊಡ್ತೀನಿ ನಿಮಗೆ, ಲವ್ ಏಂಜಲ್ಸ್ ಗೈಡೆನ್ಸ್ ತಗೊಂಡ್ಮೇಲೆ ಆ ಟಿಪ್ನ ಫಾಲೋ ಮಾಡಿದ್ರೆ ನಿಮ್ಗೆ ಖಂಡಿತ ಲಕ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಲವ್ ಏಂಜಲ್ಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಎಸ್ಪೆಷಲಿ ಲವ್ ರಿಲೇಟೆಡ್ಗಾಗಿ ನೋಡ್ತಿರುವಂತಹ ರೀಡರ್ಸ್, ವೀಕ್ಷಕರಿಗೆ ಲವ್ ಏಂಜಲ್ಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಓಕೆ, ಲವ್ ಏಂಜಲ್ಸ್ ನಲ್ಲಿ ಬಂದಿರುವಂತಹ ಕಾರ್ಡ್ ವರ್ತ್ ವೇಟಿಂಗ್ ಫಾರ್, ಡಿವೈನ್ ಟೈಮಿಂಗ್ ಇಸ್ ಅಟ್ ವರ್ಕ್ ಇನ್ ಯೋರ್ ಲವ್ ಲೈಫ್ಸ್ ಅಂತ ಇದೆ. ಹಾಗೆ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್, ಅಲೋ ದ ಸಿಚುಯೇಷನ್ ಟು ಅನ್ಫೋಲ್ಡ್ ನ್ಯಾಚುರಲಿ ಅಂತ ಇದೆ. ಸೊ ನೀವೇನಾದ್ರು ಹಳೆಯ ವ್ಯಕ್ತಿಯನ್ನ ನೆನಪಿಸ್ಕೊಂಡು ಅಥವಾ ಅವರಿಂದ ಮೋಸ ಹೋಗಿದ್ದನ್ನ ನೆನಪಿಸ್ಕೊಂಡು ಸ್ವಲ್ಪ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೋತಾ ಇದ್ರೆ, ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಲವ್ ಏಂಜಲ್ಸ್. ಮತ್ತೆ ವರ್ತ್ ವೇಟಿಂಗ್ ಫಾರ್ ಅಂತ ಇದೆ. ಏನೋ ಒಂದು ನೀವು ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಸಾರ್ಥಕವಾಯ್ತು ಅಂತ ಹೇಳ್ತಾರಲ್ಲ, ಆ ಥರದ ವ್ಯಕ್ತಿಯನ್ನ ಭೇಟಿ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಾಗಿತ್ತು ಲವ್ ಏಂಜಲ್ಸ್ ನ ಗೈಡೆನ್ಸ್. ಇನ್ನು ನಾನು ಫಸ್ಟೇ ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಸಿಂಗಲ್ ಆಗಿರುವಂತಹ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರು ನಿಮ್ಮ ಸೋಲ್ಮೇಟ್ಗಾಗಿ ಭೇಟಿ ಮಾಡೋದಕ್ಕಾಗಿ ಕಾತುರರಾಗಿದ್ರೆ ಅವ್ರಿಗೊಂದು ಸ್ಪೆಷಲ್ ಲಕ್ಕಿ ಟಿಪ್ ಅಂತ ಹೇಳಿದೆ. ಏಪ್ರಿಲ್ ಮಂತಲ್ಲಿ ಇದನ್ನು ಫಾಲೋ ಮಾಡಿದ್ರೆ ನೀವು ಬೇಗ ನಿಮ್ಮ ಸೋಲ್ಮೇಟ್ ಅನ್ನ ಭೇಟಿ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸಹಾಯ ಆಗುತ್ತೆ. ಇದೇನಪ್ಪಾ ಅಂತಂದ್ರೆ, ನಿಮ್ಮ ಹಲ್ಲುಗಳ ಆರೋಗ್ಯವನ್ನ ಗಮನಿಸೋದಂತೂ ತುಂಬಾನೇ ಇಂಪಾರ್ಟೆಂಟ್ ಏಪ್ರಿಲ್ ಮಂತ್ ಅಲ್ಲಿ. ಬರೀ ಹಲ್ಲು ಸುಮ್ಮನೆ ಬ್ರಷ್ ಮಾಡೋದಲ್ಲ, ಈ ಸ್ಮೋಕ್ ಮಾಡಿ ತುಟಿಗಳು ಒಡೆದಿರೋದು ಅಥವಾ ಕಪ್ಪಗಾಗಿರೋದಾಗಿದ್ರೆ ಅದಕ್ಕೆ ಔಷಧಿಯನ್ನ ಲೇಪನ ಮಾಡುವಂಥದ್ದು, ಮತ್ತೆ ನಾಲಿಗೆಯನ್ನ ಕ್ಲೀನ್ ಮಾಡುವಂಥದ್ದು, ಹಲ್ಲುಗಳ ಸಂಧಿಗಳು ಫ್ಲಾಸಿಂಗ್ ಅಂತ ಏನ್ ಹೇಳ್ತಾರೆ, ಈ ದಾರದಲ್ಲಿ ಕ್ಲೀನ್ ಮಾಡುವಂಥದ್ದು, ಹಲ್ಲಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ಡಾಕ್ಟರ್ ತೋರಿಸಿ ಸರಿ ಮಾಡಿಸ್ಕೊಳ್ಳುವಂಥದ್ದು, ಈ ಬಾಯಿಯ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳೋದ್ರಿಂದ ನಿಮ್ಮ ಸೋಲ್ಮೇಟ್ ಅನ್ನ ಹುಡುಕುವಲ್ಲಿ ತುಂಬಾ ಲಕ್ಕಿ ಟಿಪ್ ಅಂತಾನೆ ಹೇಳ್ಬೋದು ಇದು. ಸೊ ದಯವಿಟ್ಟು ಅಳವಡಿಸ್ಕೊಂಡು ನೋಡಿ. ನಿಮ್ಗೆ ಏನಾದ್ರು ಸೋಲ್ಮೇಟ್ ಸಿಕ್ಕಿದ್ರೆ ಖಂಡಿತ ನನಗೆ ತಿಳಿಸೋದನ್ನ ಮರಿಬೇಡಿ. ಇದು ಇವತ್ತಿನ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯ ಏಪ್ರಿಲ್ ಮಂತ್ ನ ರೀಡಿಂಗ್ ಆಗಿತ್ತು. ಸೊ ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಇದೆ ನನಗೆ. ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.